ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಟನ್ ಜೊತೆಗೆ ಬಟಾಣಿ ಆಲೂಗಡ್ಡೆ ಹಾಕಿ ಒಂದು ಕುರ್ಮಾ ರೆಸಿಪಿ ಮಾಡ್ತಾಯಿದ್ದೀನಿ. ಇದನ್ನು ನಾವು ಕುರ್ಮಾ ಅಂತೀವಿ, ನೀವೇನಂತೀರಾ ಕಾಮೆಂಟಲ್ಲಿ ತಿಳಿಸಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ತಗೊಂಡು ಈ ಥರ ಸಣ್ಣಗೆ ಎಸೆಳೆಸಲಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ನಮ್ಮ ಮನೇಲಿ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇರುತ್ತೆ. ಸೊ 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಈ ಈರುಳ್ಳಿ ಹಾಗೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅದ್ರ ಚಿಕ್ಕ ಜಾರ್ನಲ್ಲಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಈಗ ಇದು ಪೇಸ್ಟ್ ಆಗಿದೆ. ಇದನ್ನು ಸಪ್ರೇಟಾಗಿ ತೆಗೆದು ಒಂದು ಚಿಕ್ಕ ಬಟ್ಟಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಕಡೆ 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡು ಅದನ್ನು ಸಣ್ಣಗೆ ಬಾಕ್ಸ್ ಥರ ಕಟ್ ಮಾಡಿ ಅದನ್ನು ತೆಂಗಿನಕಾಯಿ ಜೊತೆಯಲ್ಲಿ ರುಬ್ಕೋಬೇಕು. ನಾನಿಲ್ಲಿ 4 ಬೆರಳಷ್ಟು ಅಗಲ ಇರೋ ತೆಂಗಿನಕಾಯಿ ತೊಗೊಂಡು ಈ ಥರ ಕಟ್ಟರ್ನಲ್ಲಿ ಸಣ್ಣಗೆ ಹೆಚ್ಕೊಂಡು ಮಿಕ್ಸಿ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳೆಲ್ಲ ಈ ಥರ ಕಟ್ಟರು, ತುರಿಯೋ ಮಣೆ, ಚಿಕ್ಕ ಚಿಕ್ಕ ಪೀಸ್ ಮಾಡೋ ಅಂಥ ಸಾಮಾನುಗಳನ್ನೆಲ್ಲ ಇಟ್ಕೊಂಡಿದ್ರೆ ಬೇಗ ಬೇಗ ಕೆಲಸ ಮಾಡ್ಬೋದು. ಸೊ ಅಡುಗೆ ಮನೇಲಿ ಇಂಥ ಥಿಂಗ್ಸ್ನೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ಈ ಕಟ್ಟರ್ ಇಲ್ಲಾಂದರೆ ಕೆಲಸ ಮಾಡೋಕ್ಕೆ ಆಗಲ್ಲ, ಅಷ್ಟು ಉಪಯುಕ್ತವಾದ ಕಟ್ಟರ್ ನನಗಿದು. ಈಗ ತೆಂಗಿನಕಾಯಿನ ಒಂದು ಚಿಕ್ಕ ಜಾರ್ನಲ್ಲಿ ತೊಗೊಂಡು ಬೇರೆ ಜಾರಲ್ಲಿ ಅದನ್ನು ಸಣ್ಣಗೆ ರುಬ್ಕೊಂಡು ಬರ್ತೀನಿ. ಅದ್ರ ಜೊತೆಗೆ ನೋಡಿ, ಇದಾಗಿದೆ. ಅದ್ರ ಜೊತೆಗೆ ಟೊಮೆಟೊ ಇವಾಗ ಹಾಕ್ತಾಯಿದ್ದೀನಿ. ಮೊದಲೇ ಟೊಮೆಟೊ ಹಾಕಿ ತೆಂಗಿನಕಾಯಿ ಜೊತೆಯಲ್ಲೇ ರುಬ್ಬಿಟ್ರೆ ಕಾಯಿ ಪೂರ್ತಿ ನುಣ್ಣಗಾಗಲ್ಲ, ಮಧ್ಯದಲ್ಲಿ ಗುಂಡಿಗೆ ಗೋಲಿ ಆಕಾರದಲ್ಲಿ ಉಳ್ಕೊಂಡು ಬಿಡುತ್ತೆ. ನೋಡಿ, ಇದಾಗಿದೆ. ಈಗ ಸ್ಟವ್ ಮೇಲೆ ಕುಕ್ಕರ್ ಪಾತ್ರೆನ ಇಟ್ಟಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆಯಾ ನೋಡ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಈರುಳ್ಳಿ ಹೆಚ್ಚಿದ್ನಲ್ಲ, ಈಗ ಅದಕ್ಕೆ ಒಂದು 4-5 ಲವಂಗ, 2 ಏಲಕ್ಕಿ, 1 ಚಕ್ಕೆ ಹಾಕಿ ಚೆನ್ನಾಗಿ ಸೌಟಲ್ಲಿ ತಿರುಗಾಡಿಸಿ ಹುರಿಬೇಕು. ಆಮೇಲೆ ಒಂದು 4 ಎಸಳು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ಅದಕ್ಕೆ ಹಾಕ್ತಾಯಿದ್ದೀನಿ. ಕೆಲವರು ಮಟನ್ ಅಡುಗೆಗಳಿಗೆಲ್ಲ ಕರ್ಬೇವಿನ ಸೊಪ್ಪು ಹಾಕಲ್ಲ. ಈಗ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಚಮಚದಲ್ಲಿ ಈ ಥರ ಸೌಟಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಮುಚ್ಚಿಟ್ಟು ಬೇಯಿಸೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿಬಿಡುತ್ತೆ. ಹಾಗಂತ ಹೇಳಿ ಹಾಗೆ ತುಂಬ ಸೀದೋಗೋವರೆಗೂ ಹುರಿಬಾರ್ದು. ಈ ಥರ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಆ ಮಸಾಲೆಗಳ ಘಮ ಸಾಂಬಾರಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಹಿಂದೆಯೇ ಮಿಕ್ಸಿ ತೊಳೆದಿದ್ದು ನೀರು ಹಾಕಿಬಿಡಬೇಡಿ, ಯಾಕೆಂದರೆ ಈರುಳ್ಳಿ ವಾಸನೆ ಹೋಗೋದಿಲ್ಲ. ಅದಕ್ಕೇ ಚೆನ್ನಾಗಿ ಹುರಿಬೇಕು. ಅವಾಗವಾಗ ಈ ಥರ ಚೆನ್ನಾಗಿ ಹುರಿಬೇಕು, ಇಲ್ಲದೇ ಇದ್ದರೆ ಸೀದೋಗ್ಬಿಡುತ್ತೆ. ಮುಚ್ಚಳ ಮುಚ್ಚಿ ದಮ್ ಆಗಕ್ಕೆ ಮತ್ತೆ ತೆಗೆದು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಂದಿದೆ ನೋಡಿ, ಈ ಥರ ನೋಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹುರಿಬೇಕು. ಚೆನ್ನಾಗಿ ಹುರಿದಾದ್ಮೇಲೆ ತಳ ಸೀದೆ ಇರೋ ಥರ ನೋಡ್ಕೊಳ್ಳಿ. ಈಗ ಉಪ್ಪು, ಕೆಂಪು ಖಾರದ ಪುಡಿ, ಅರಿಶಿಣದ ಪುಡಿ, ಧನಿಯಾ ಪುಡಿ ಮತ್ತು ಮಟನ್ ಮಸಾಲ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಆ ಮಸಾಲೆ ಜೊತೆಯಲ್ಲಿ ಮಿಕ್ಸ್ ಆಗೋಗೆ ಹುರಿರಿ. ಈಗ ತೊಳೆದಿಟ್ಕೊಂಡಿರೋಂಥ ಮಟನ್ ಅದರಲ್ಲಿ ಹಾಕ್ಬಿಟ್ಟು ಆ ಮಸಾಲೆ ಎಲ್ಲ ಮಟನ್ ಹಿಡಿಬೇಕು. ಆ ಥರ ತಿರುಗಿಸಿ ಚೆನ್ನಾಗಿ ಮಗ್ಚಾಕಿ ಹುರಿಬೇಕು. ನೋಡಿ, ಎಣ್ಣೆ ಎಲ್ಲ ಬರುತ್ತೆ, ಮಟನಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗೆ ಬರುತ್ತಲ್ವ, ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಹುರಿಬೇಕು. ತಳ ಸೀಯಬಾರ್ದು, ನೋಡ್ಕೊಳ್ತಾ ಇರಿ. ಈಗ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ದೊಡ್ಡ ಆಲೂಗಡ್ಡೆನ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಹಸಿ ಬಟಾಣಿಕಾಯಿ ತಂದು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಆ ಕಾಳನ್ನು ಈಗ ಅರ್ಧ kg ಮಟನ್ ಅಂದರೆ 1/4 kg ಕಾಳು ಹಾಕ್ಕೋಬೇಕು. ನಾನಿಲ್ಲಿ 1/4 kg ಕಾಳು ಹಾಕ್ಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಹೆಚ್ಚೇ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಅದನ್ನು ಸೇರಿಸಿ 3ಕ್ಕೂ ಮಸಾಲೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಹುರಿಬೇಕು. ಈಗ ಬಟಾಣಿನಲ್ಲಿ ನೀರು ಕೂಡ ಬಂದುಬಿಡುತ್ತೆ. ಈಗ ಟೊಮೆಟೊ ಮತ್ತು ತೆಂಗಿನಕಾಯಿ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಈಗ ನೀವು ಮಿಕ್ಸಿ ತೊಳೆದಿದ್ದ ನೀರನ್ನ ತಕ್ಷಣವೇ ಹಾಕ್ಕೋಬೋದು. ಹಾಕ್ಕೊಂಡು ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೋಡಿಕೊಂಡು, ಕೆಲವರು ತುಂಬ ತೆಳುವಾಗಿ ಇಷ್ಟಪಡ್ತಾರೆ, ಸ್ವಲ್ಪ ಜನ ಗ್ರೇವಿಯಾಗಿ ಇಷ್ಟಪಡ್ತಾರೆ, ಸ್ವಲ್ಪ ಜನ ಮಧ್ಯಮವಾಗಿ ಇಷ್ಟಪಡ್ತಾರೆ. ನೋಡಿಕೊಂಡು ನೀರು ಹಾಕ್ಕೊಂಡು ಅದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಕೊಟ್ಟರೆ ನಮ್ಮ ಮಟನ್ ಆಲೂಗಡ್ಡೆ ಬಟಾಣಿ ಕುರ್ಮಾ ರೆಡಿ ಆಗುತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ, 3 ವಿಷಲ್ ಕೊಡ್ತೀನಿ.
ಬನ್ನಿ ಫ್ರೆಂಡ್ಸ್, ಈಗ 3 ವಿಷಲ್ ಆಗಿದೆ. ನಾನೀಗ ಇದು ಬ್ರೆಡ್ ರೋಸ್ಟ್ ಕೂಡ ಜೊತೆ ಕೂಡ ಚೆನ್ನಾಗಿರುತ್ತೆ. ನಾನು ಅನ್ನ, ಬ್ರೆಡ್ ರೋಸ್ಟು ಮತ್ತು ಮಟನ್ ಕುರ್ಮಾ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.